ಮಂಗಳೂರಲ್ಲಿ ಮತ್ತೆ ನೆತ್ತರು ಹರಿದಿದೆ. ಈ ಬಾರಿ ಸುಹಾಸ್ ಶೆಟ್ಟಿಯ ಸರದಿ. ಮುಂದೆ ಯಾರದ್ದು ಕೊಲೆಗಳಾಗದೇ ಇರಲಿ, ಆದರೆ ಯಾರ ಸರದಿ ಇದೆಯೋ ಎನ್ನುವ ಆತಂಕ ಅಂತೂ ಕರಾವಳಿಯ ತೀರದಲ್ಲಿ ಜೋರಾಗಿದೆ. ಇದಂತೂ ಸತ್ಯ. ಇಲ್ಲಿ ನೋಡಿ, ಇಲ್ಲಿ ಮಂಗಳೂರಲ್ಲಿ ಹಿಂದೂ ಪರ ಕಾರ್ಯಕರ್ತ ಅಂತ ಹೇಳಿಕೊಳ್ಳಲಾದ ಸುಹಾಸ್ ಶೆಟ್ಟಿಯನ್ನು ಕೊಂದಿರೋದಿಲ್ಲ. ಸುಹಾಸ್ ಶೆಟ್ಟಿಯದ್ದು ರಿವೆಂಜ್ ಮರ್ಡರ್ರಾ ಅಥವಾ ಧಾರ್ಮಿಕ ದ್ವೇಷದ ಮರ್ಡರ್ರಾ? ಇಲ್ಲೂ ಒಂದು ಕೂಡ ಒಂದು ಪ್ರಶ್ನೆ ಇದೆ. ಇಲ್ಲಿ ಹಿಂದೆ ಫಾಜಿಲ್ ಎನ್ನುವವನ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಸುಹಾಸ್ ಶೆಟ್ಟಿಯ ಮೇಲೆ ಆರೋಪ ಇತ್ತು, ಕೇಸ್ಗಳಿದ್ವು. ಆ ಕಾರಣಕ್ಕೆ ಫಾಜಿಲ್ ಕಡೆಯವರೇ ಕೊಂದಿರಬಹುದು ಅಂತ ಒಂದು ಮಾಹಿತಿ. ಇಲ್ಲ, ಸುಹಾಸ್ ಶೆಟ್ಟಿ ಹಿಂದೆ ಕೀರ್ತಿ ಅನ್ನೋ ಹುಡುಗನ್ನು ಕೂಡ ಒಂದು ಮರ್ಡರ್ ಆಗಿತ್ತಲ್ಲ, ಅದರಲ್ಲೇ ಸುಹಾಸ್ ಶೆಟ್ಟಿಯೂ ಬೇಕಿದ್ದ. ಸುಮಾರು 5 ವರ್ಷಗಳ ಹಿಂದಿನ ಮರ್ಡರ್ ಅದು. ಅದರಲ್ಲಿ ಸುಹಾಸ್ ಶೆಟ್ಟಿ ಬೇಕಿದ್ದ. ಈ ಕೇಸಲ್ಲೂ ಕೂಡ ಅವನು ಬೇಕಾಗಿದ್ದಂಥ ವ್ಯಕ್ತಿ. ಹಾಗಾಗಿ ಅವನ ಕಡೆಯವರು ಸಾಯಿಸಿರಬಹುದಲ್ವಾ? ಈ ಚರ್ಚೆ ನಡೀತು ಸೋಷಿಯಲ್ ಮೀಡಿಯಾದಲ್ಲಿ. ಇದಾದ ಮೇಲೆ ನಾವು ಚೆಕ್ ಮಾಡಿಕೊಂಡಾಗ ನೋಡಿ, ನಿನ್ನೆ ಇವನನ್ನು ಸಾಯಿಸಿರೋದು ಸುಹಾಸ್ ಶೆಟ್ಟಿಯನ್ನು. ಕಾರಣ ಅದೇ ಫಾಜಿಲ್ ಮರ್ಡರು ವಿಚಾರದಲ್ಲಿ ಸಂಬಂಧಪಟ್ಟಂತೆ ಪೊಲೀಸರ ಬಲವಾದ ಮೂಲಗಳು ಹೇಳ್ತಿರೋದು, ಫಾಜಿಲ್ ಮರ್ಡರ್ಗೆ ಇದು ರಿವೆಂಜ್ ಅನ್ನೋ ರೀತಿಯಲ್ಲಿ ಪೊಲೀಸರ ಪ್ರಾಥಮಿಕ ತನಿಖೆಯ ಮಾಹಿತಿ ನಮ್ಮ ಕಚೇರಿ ತಲುಪಿದೆ. ಫಾಜಿಲ್ ಮರ್ಡರ್ಗೆ ರಿವೆಂಜ್ ಆಗಿ ಈ ಒಂದು ಮರ್ಡರ್ ನಡೆದಿರೋದು. ಇರಲಿ, ನಿನ್ನೆ ರಾತ್ರಿ ಸುಮಾರು 8:15 ಇರಬೇಕು. ಅದರಲ್ಲಿ ನೀವು ಅದನ್ನು ಒಂದು ರೀಕ್ರಿಯೇಟ್ ಮಾಡಿಕೊಟ್ಟಿದ್ವಿ ನಾವಿಲ್ಲಿ. 8:15 ಸಂದರ್ಭದಲ್ಲಿ ಇವನು ಬರ್ತಿರಬೇಕಾದ್ರೆ ಇವನು ಈ ಥರ ಆಚೆ ಬರ್ತಿದ್ದಾನೆ, ಹೋಗ್ತಿದೆ ಅಂತ ಗೊತ್ತಾಗಿ ಇವನನ್ನು ಫಾಲೋ ಮಾಡ್ತಾರೆ. ಇವನನ್ನು ಫಾಲೋ ಮಾಡಿದ ಮೇಲೆ ಇವನು ಅಟ್ಟಿಸ್ಕೊಂಡು ಬಂದು ಕಾರ್ಗಳಲ್ಲಿ, ಒಂದು ಕಾರು, ಒಂದು ಆ ಮೀನು ತುಂಬಿಕೊಂಡು ಓಡಾಡ್ತಕ್ಕಂಥ ಒಂದು ವಾಹನ, ಅಟ್ಟಿಸ್ಕೊಂಡು ಬರ್ತಾರೆ. ಇವನನ್ನು ಅಟ್ಟಿಸ್ಕೊಂಡು ಬಂದು ಆ ನಂತರದಲ್ಲಿ ಒಂದು ಕಡೆ ಇವನೇನು ಮಾಡ್ತಾನೆ, ಕ್ಷೌರಿಕ ಅಂಗಡಿಗೆ ನುಗ್ಗಿಬಿಡ್ತಾನೆ. ಇವನು ಕಾರನ್ನ ನುಗ್ಗಿಸ್ಬಿಡ್ತಾನೆ. ಅವನು ಅಲ್ಲೂ ಕೂಡ ಇವನನ್ನು ಅಡ್ಡಗಟ್ಟಿ ಅಲ್ಲಿ ಆ ನಂತರದಲ್ಲಿ ಅವನು ಅಲ್ಲಿಂದ ಎಳ್ಕೊಂಡು ಬಂದು ಎಷ್ಟು ಅವರಿಗೆ ತೃಪ್ತಿ ಆಗುತ್ತೋ ಅವನ ಸಾವನ್ನು ಖಚಿತಪಡಿಸಿಕೊಳ್ಳುವವರೆಗೂ, ಉಸಿರು ಆಡ್ತಾ ಇಲ್ಲ ಇವನು, ಉಸಿರು ನಿಂತಿದೆ ಅಂತ ಖಚಿತಪಡಿಸಿಕೊಳ್ಳೋವರೆಗೂ ಕೂಡ ಅವನು ಕತ್ತರಿಸ್ತಾ ಇರ್ತಾರೆ, ಇಲ್ಲವೇ ಇರಿತಾ ಇರ್ತಾರೆ. ಅಷ್ಟರ ಮಟ್ಟಿಗೆ ಭೀಕರವಾಗಿ ಇವನನ್ನು ಇಲ್ಲಿ ಕೊಂದು ಮುಗಿಸಿರೋದು. ಆಸ್ಪತ್ರೆಗೆ ಅವನನ್ನು ಸಾಗಿಸುವಂಥ ಒಂದು ಪ್ರಯತ್ನ ಆಗುತ್ತೆ, ಚಿಕಿತ್ಸೆ ಫಲಿಸಲ್ಲ. ಸುಹಾಸ್ ಶೆಟ್ಟಿ ಮತ್ತೆ ಮೇಲೆ ಕೇಳಲಿಲ್ಲ. ಇದು ವಿಚಾರ. ಇಲ್ಲಿ ಸುಹಾಸ್ ಶೆಟ್ಟಿ ಬೆನ್ನಲ್ಲೇ ಫಿನಿಶ್ ಅಂತ ಒಂದು ಪೋಸ್ಟ್ ಕೂಡ ಶುರುವಾಗುತ್ತೆ. ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಳ್ದೇ ಇದ್ದರೆ, ಸೋಷಿಯಲ್ ಮೀಡಿಯಾದಲ್ಲಿ ಬರದೇ ಇದ್ದರೆ ಅದು ಕೊಲೆಗಳೇ ಅಲ್ಲ ಅಂತ ಚೆನ್ನಾಗಿ ಬರಬೇಕು ಸೋಷಿಯಲ್ ಮೀಡಿಯಾದಲ್ಲಿ. ಫಿನಿಶ್, ನೆಕ್ಸ್ಟ್ ವಿಕೆಟ್ ಯಾರು, ನೆಕ್ಸ್ಟ್ ಬ್ಯಾಟ್ಸ್ಮನ್ ಯಾರು, ನೆಕ್ಸ್ಟ್ ಫೀಲ್ಡರ್ ಯಾರು, ಇದೆಲ್ಲ ಆ ರಕ್ತ ಸಿಕ್ತ ನೆಲೆಗಳು ಡಿಸೈಡ್ ಮಾಡ್ತಾ ಇರ್ತವೆ. ಫಿನಿಶು, ಮುಂದಿನ ವಿಕೆಟ್ ಇವನು, ಇಂಥ ಡೇಟ್ ಹೊಡಿತಾ ಇದ್ದೀವಿ ಅಂಥೇಳಿ. ನೋಡಿ, ಒಂದು ವ್ಯವಸ್ಥೆಯಲ್ಲಿ ಯಾವುದಾದ್ರು ವ್ಯವಸ್ಥೆ ಆಗಿರಲಿ, ಮುಂದೆ ಇಂಥವ್ರು ಹೊಡಿತಾ ಇದ್ದೀವಿ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಳ್ಳುವ ಮಟ್ಟಿಗೆ ನಮ್ಮ ನೆಲದ ಕಾನೂನುಗಳು ಅಷ್ಟು ದುರ್ಬಲ ಆಗಿಬಿಟ್ಟಿದೆ ಅಂತ ಒಂದು ಪ್ರಶ್ನೆ ಇದೆ. ಸುಹಾಸ್ ಶೆಟ್ಟಿಗಿಂತ ಮುಂಚೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ಒಂದು ವಿಚಾರ ಅಂದರೆ, ಇನ್ನೊಂದಷ್ಟು ಮರ್ಡರ್ಗಳಿವೆ ಇಲ್ಲಿ ಒಂದೊಂದು ಮರ್ಡರ್ಗೆ ಒಂದೊಂದು ತಲೆ. ಅವನೊಂದು ಸಾಯಿಸಿದ್ದ, ಇವನೊಂದು ಸಾಯಿಸು, ಇವನೊಂದು ಸಾಯಿಸಿದ್ದ, ಇವನೊಂದು ಸಾಯಿಸೋದು. ಇಲ್ಲಿ ಚೆಕ್ ಮಾಡ್ಕೊಂಡು ಬನ್ನಿ ನೀವು. ಕರಾವಳಿಯ ಕೊಲೆಗಳು ಪ್ರಕರಣದ ಪ್ರಕಾರ ಹೋಗ್ತಿದ್ದೀನಿ ನಾನು. ನೋಡಿ, ಇಲ್ಲಿ ಕರಾವಳಿಯಲ್ಲಿ ಸಜೀಪಾ ನಾಸಿರ್ ಇವನು ಹತ್ಯೆ ಆಗುತ್ತೆ 2015 ಸೆಪ್ಟೆಂಬರ್ 7ಕ್ಕೆ. ಸಜೀಪಾ ನಾಸಿರ್ ಅಂತ ಹೇಳಿ ಇವನ ಹೆಸರು. 2015 ಸೆಪ್ಟೆಂಬರ್ 7ಕ್ಕೆ ಒಂದು ಮರ್ಡರ್ ಆಗುತ್ತೆ. ಅದೇ 2015 ನವೆಂಬರ್ಗೆ, ಸುಮಾರು ಒಂದು 2 ತಿಂಗಳು ಕಳೆಯುವಷ್ಟರಲ್ಲಿ, ನವೆಂಬರ್ 12ಕ್ಕೆ ಹರೀಶ್ ಪೂಜಾರಿಯ ಮರ್ಡರ್ ನಡೆಯುತ್ತೆ. ಪ್ರತೀಕಾರದ ಕೊಲೆ ಇದು. ನೆಕ್ಸ್ಟು ಪ್ರಕರಣ 2, 2017 ಜೂನ್ 21 ಅಶ್ರಫ್ ಕಲಾಯಿನ ಕೊಂದು ಮುಗಿಸ್ತಾರೆ. ಅಶ್ರಫ್ ಕಲಾಯಿ ಹೆಣವಾಗ್ತಾನೆ. ಇದಾದ ಮೇಲೆ ನೆಕ್ಸ್ಟ್ ನೋಡಿದ್ರೆ ಶರತ್ ಮಡಿವಾಳನ ಕೊಲೆ 2017 ಜುಲೈ 4ಕ್ಕೆ ನಡೆಯುತ್ತೆ. ನೋಡಿ, ಜೂನ್ 21ರಿಂದ ಜುಲೈ 4 ಒಂದೊಂದು 15 ದಿನ ಕೂಡ ಆಗಿರಲಿಕ್ಕಿಲ್ಲ, ಅಷ್ಟರಲ್ಲಿ ಶರತ್ ಮಡಿವಾಳ ಹೆಣ ಆದ. ನೆಕ್ಸ್ಟು ಪ್ರತೀಕಾರದ ಮರ್ಡರ್ಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಿ 2018 ಜನವರಿ 3 ದೀಪಕ್ ರಾವ್ನ ಮರ್ಡರ್ ಆಗುತ್ತೆ. ಭೀಕರವಾಗಿ ಅವನು ಕೊಂದು ಹಾಕ್ತಾರೆ. 2018 ಜನವರಿ 3ಕ್ಕೆ ದೀಪಕ್ ರಾವ್ ಹೆಣ ಹಾಕ್ತಾನೆ. ಇದೇ 2018 ಅದೇ ಜನವರಿ 3 ನೋಡಿ, ಕೆಲವು ಗಂಟೆಗಳು ಕೂಡ ಕಳೆದಿರಲ್ಲ, ಅಲ್ಲಿ ಬಶೀರನನ್ನು ಹೆಣ ಹಾಕ್ತಾರೆ. ಅದೇ ಜನವರಿ, ಡೇಟ್ಗಳು ಅಬ್ಸರ್ವ್ ಮಾಡ್ಬೇಕು ನೀವು ಇಲ್ಲಿ. ಅದೇ ಜನವರಿ 3, ಅದೇ 2018 ಬಶೀರ ಹೆಣ ಹಾಕ್ತಾನಲ್ಲಿ. ಪ್ರಕರಣ 4 ಮಸೂದನ್ನು ಸಾಯಿಸುವಂಥ ದಿನ ಇದು. ಯಾವತ್ತು? 2022 ಜುಲೈ 19. ಇನ್ನೂ ಕೋವಿಡ್ನಿಂದ ಜಗ ಚೇತರಿಸ್ಕೊಳ್ತಾ ಇತ್ತು. ಆ ಸಂದರ್ಭದ ಮರ್ಡರ್ ಇದು. ಮಸೂದನನ್ನು ಮುಗಿಸ್ತಾರೆ ಜುಲೈ 19ಕ್ಕೆ 2022ಕ್ಕೆ. ನೋಡಿ, ಜುಲೈ 26 ಒಂದೇ ಒಂದು ವಾರ ಪ್ರವೀಣ್ ನೆಟ್ಟಾರು ಒಂದು ಕೋಳಿ ಅಂಗಡಿ ನಡೆಸ್ಕೊಂಡು ಹೋಗ್ತಿರ್ತಾನೆ, ಜೀವನ ಮಾಡ್ತಿರ್ತಾನೆ. ಪ್ರವೀಣ್ ನೆಟ್ಟಾರನ್ನ ಕೊಂದು ಮುಗಿಸ್ತಾರೆ. ಪ್ರತೀಕಾರದ ಮರ್ಡರ್ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಇಲ್ಲಿ ನಾನು. ನೆಕ್ಸ್ಟು 2022 ಜುಲೈ 19, 2022 ಜುಲೈ 28ಕ್ಕೆ ಫಾಜಿಲ್ನ ಮರ್ಡರ್ ಆಗುತ್ತೆ. 2022 ಜುಲೈ 28, 2025 ಮೇ, ಸ್ವಲ್ಪ ವರ್ಷಗಳಲ್ಲಿ ಗ್ಯಾಪ್ ಆಯ್ತು ಇಲ್ಲಿ.
2022ರಿಂದ ಸುಮಾರು 3 ವರ್ಷಗಳ ಕಾಲ ಇವನು ಜೈಲಲ್ಲಿದ್ದು ಕೆಲವು ಕೇಸ್ಗಳು ಫೇಸ್ ಮಾಡಿಕೊಂಡು ಸುಹಾಸ್ ಶೆಟ್ಟಿ ಎಲ್ಲ ಆಚೆ ಬಂದ ಮೇಲೆ ಇವನು ಸರಿಯಾಗಿ ಸಿಗುವಂಥ ಟೈಮನ್ನು ಕಾಯ್ತಾ ಇದ್ದರು. ಸುಹಾಸ್ ಶೆಟ್ಟಿನ ಮುಗಿಸಾಕಿದ್ರು. ಈ ಕರಾವಳಿ ಭಾಗದಲ್ಲಿ ಒಂದು ಮಾತಿದೆ, ಕರಾವಳಿ, ಕಾಸರಗೋಡು, ಕೇರಳ ಈ ಕಡೆ ಹೋದಾಗ ಒಂದು ಮಾತಿದೆ. ಏನಂತ ಹೇಳಿದ್ರೆ, ಸರ್ ಈ ಥರ ಹಿಂದೂದೊಂದು ತಲೆ ಬಿದ್ದರೆ ಮುಸ್ಲಿಮ್ದು ಒಂದು ತಲೆ ಬೀಳ್ತಿರೋದಕ್ಕೇ ಈ ಸ್ವಲ್ಪ ಭಯ ಇರೋದು. ಇಲ್ಲದೆ ಇದ್ದಿದ್ದರೆ ಇವ್ರಿಗೆ ಭಯ ಇರ್ತಾ ಇರಲಿಲ್ಲ, ನಮ್ಮ ಹೆಣ್ಣುಮಕ್ಕಳಿಗೆ ರಕ್ಷಣೆನೇ ಇರ್ತಾ ಇರಲಿಲ್ಲ. ಜನಜನಿತವಾಗಿರ್ತಕ್ಕಂಥ ಮಾತಿದು. ಕರಾವಳಿ ಭಾಗ, ಕಾಸರಗೋಡು, ಕೇರಳ ಭಾಗದಲ್ಲಿ ಒಂದು ಹೆಣ ಹಿಂದೂದು ಬಿತ್ತ, ಒಂದು ಹೆಣ ಮುಸ್ಲಿಮದು ಬಿತ್ತು ಅಂತ. ಹಂಗೆ ಬಿದ್ದರೆ ಒಂದು ಲೆಕ್ಕ, ಅದು ಯಾರ್ದಾದ್ರೂ ಆಗಿರಲಿ. ಇಲ್ಲಾದರೂ ಪ್ರತೀಕಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅಲ್ಲ ಹಾಗಲ್ಲ. ಯಾರೋ ದಾರಿ ಹೋಗೋನು ಒಬ್ಬನ ಸಾಯಿಸ್ಬಿಟ್ಟು, ನೋಡೋ ಒಬ್ಬ ಸಾಬ್ರನ್ನ ಸಾಯಿಸಿದ್ರೆ ಒಬ್ಬನ ನಾವು ಒಬ್ಬ ಹಿಂದೂನ ಸಾಯಿಸಿದ್ದೀವಿ, ಒಬ್ಬರು ಹಿಂದೂನ ಸಾಯಿಸಿದ್ರೆ ನೀವು ನಾವು ಒಬ್ಬ ಮುಸ್ಲಿಮ್ ಸಾಯಿಸಿದ್ದೀವಿ. ಎಲ್ಲಿವರೆಗೆ ಇದು? ಹೌ ಲಾಂಗ್? ಇವತ್ತು ಯಾವ ಸುಹಾಸ್ ಶೆಟ್ಟಿ ಸತ್ತೋಗಿದ್ದಾನಲ್ಲ, ಅವ್ರ ತಂದೆ ಬೆಳಿಗ್ಗೆ ಮಾತಾಡಿದ್ದಾರೆ. ಆ ತಂದೆ ಮಾತಾಡಿದ್ದು ಏನು ಗೊತ್ತಾ? ಏನು ಸರ್ ರಾಜಕೀಯ ನಾಯಕರು ಇವತ್ತು ಬರ್ತಾರೆ, ಇವತ್ತೆಲ್ಲ ಮುಗಿದು ಹೋಗುತ್ತೆ, ಜೀವನ ಪರ್ಯಂತ ಕೊರಗುವವರು ನಾವು, ಪುತ್ರ ಶೋಕಂ ನಿರಂತರಂ ಅಂಥೇಳಿ.